ಜೈ ಜವಾನ್ ಜೈ ಕಿಸಾನ್ ಈ ಥರ ಪಲಚಾಗಿಟ್ರೇ ಚೆನ್ನಾಗಿ ಇಳುವರಿ ಬರೋದನ್ನ ನೋಡಿ ಸ್ವಾಮಿಗಳೇ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಏನಪ್ಪ ಇವತ್ತು ವಿಷಯ ಅಂದರೆ, ನಾವು ನೌಕೋಲ್ ಹಾಕಿ ಆಲ್ರೆಡಿ 25 ದಿವಸ ಆಗಿದೆ. ಸೊ ಹಾಗಾಗಿ ಪೈರುಗಳೆಲ್ಲ ಚೆನ್ನಾಗಿ ಬಂದಿದೆ. ಒತ್ತನ್ನು ಕಿಳಿಸಿದ್ದೀವಿ ನೋಡಿ, ಯಾವ ಥರ ಒತ್ತು ಕಿಳಿಸಿದ್ದೀವಿ ಅಂದ್ಬಿಟ್ಟು ತೋರಿಸ್ತೀನಿ. ಎಷ್ಟು ಗ್ಯಾಪ್ ಬರಬೇಕಂದ್ರೆ ಇಷ್ಟು ಕ್ಲೀನಾಗಿ ಹತ್ರ ಇರಬಾರ್ದು, ಕ್ಲೀನಾಗಿ ಒತ್ತುಗಳು ಕಿತ್ಕೊಬೇಕು, ಆವಾಗ ಚೆನ್ನಾಗಿ ಗಡ್ಡೆ ಇಳುವರಿ ಸೈಜ್ ಬರೋದು. ಸೊ ನೋಡಿ, ಈ ಥರ ಇಟ್ಕೊಬೇಕು ಸ್ನೇಹಿತರೆ. ಬನ್ನಿ ತೋರಿಸ್ತೀನಿ. ನಮ್ಮ ಫಾಲೋವರ್ ಸ್ವಾಮಿ ಒಬ್ಬರು, ಸ್ವಾಮಿ ನವಿಲುಕೋಸಿನ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದರು. ಸ್ವಾಮಿ ಕ್ಷಮೆ ಇರಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನು, ಅದು ಯಾವ ಥರ ಬೆಳಿಬೇಕು, ಎಷ್ಟು ದಿವಸದ ಬೆಳೆ ಅಂದ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಹಾಗಾಗಿ ಇವತ್ತು 25 ದಿವಸ ಆಗಿರೋದಕ್ಕೆ ನಾವು ಒತ್ತು ಕಿತ್ತಿದ್ದೀವಿ. ನಮ್ಮ ತೋಟದಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಒತ್ತು ಕಿತ್ತ ಮೇಲೆ. ಸೊ ಈ ಥರ ಪಲ್ಚಾಗಿಟ್ರೇ ನಮಗೆ ಚೆನ್ನಾಗಿ ಇಳುವರಿ ಬರೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ ಮಾಹಿತಿನೆಲ್ಲ ರೈತರಿಗೂ ಶೇರ್ ಮಾಡಿ, ಯಾಕಂದರೆ ತುಂಬ ಜನ 2 ಬೆಟ್ಕ 3 ಬೆಟ್ಕ ಇಟ್ಬಿಡ್ತಾರೆ. ಸೊ ಸೈಜ್ಗಳು ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ಬೆಳೆ ತುಂಬ ಮಂದ ಆಗಿಬಿಟ್ರೆ ಎಲೆ ಎಲ್ಲ ಬೆಳೆದು ಬಿಡ್ತದೆ, ಗಾಳಿ ಆಡೋಲ್ಲ, ಚೆನ್ನಾಗಿ ಸೈಜ್ ಬರೋಲ್ಲ. ಅದಕ್ಕೋಸ್ಕರ ಈ ಥರ ಪಲ್ಚಾಗಿ ಇಟ್ಕೊಂಡ್ರೆ ಚೆನ್ನಾಗಿ ನಮಗೆ ಇಳುವರಿ ಬರುತ್ತೆ ಅಂತ, ಸೈಜು ಬರುತ್ತೆ, ಚೆನ್ನಾಗಿ ಶೇಪು ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ರೈತರಿಗೂ ಶೇರ್ ಮಾಡಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಜೈ ಜವಾನ್ ಜೈ ಕಿಸಾನ್.